ಸಮುದಾಯ ಶಾಲೆಗೆ ಹತ್ತಿರವಿದ್ದಾಗ ಸರ್ಕಾರಿ ಶಾಲೆಗಳು ಉತ್ತುಂಗದ ಶಿಖರಕ್ಕೆ ಏರುತ್ತವೆ ಎಂದು ಮುಖ್ಯೋಪಾಧ್ಯಾಯರಾದ ಭಾರತಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬ್ಯಾಡಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಸಂಸ್ಕೃತಿ ಸೌರಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆ ಹಾಗೂ ಮನೋಜ್ಞ ಜ್ಞಾನವನ್ನು ಹೊರಹಾಕಲು ವಾರ್ಷಿಕೋತ್ಸವ ಹಾಗೂ ಸಂಸ್ಕೃತಿ ಸೌರಭದಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿದೆ. ವಿದ್ಯಾರ್ಥಿಗಳು ಮೊಬೈಲ್ ಗೀಳಿನಿಂದ ಹೊರಬಂದು ಶ್ರದ್ಧೆಯಿಂದ ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುವ ಮೂಲಕ ಜ್ಞಾನಾರ್ಜನೆ ಹೆಚ್ಚಿಸಿಕೊಂಡಾಗ ಆ ಜ್ಞಾನವನ್ನು ನೋಡಿ ಶತ್ರುಗಳು ಎದುರುತ್ತಾರೆ ಎಂದು ತಿಳಿಸಿದರು. ಮಕ್ಕಳಲ್ಲಿ ಪ್ರತಿಭೆಯನ್ನು ಹುಡುಕೋದು ಅಂದ್ರೆ ಮಕ್ಕಳು ಪ್ರತಿಭೆ ಹುಟ್ಟುವುದು ಗುಡಿಸಲಲ್ಲಿ ಅದು ಸಾಯುವುದು ಅರಮನೆಯಂತಹ ನಾನುಡಿ ಅಂತ ಎಲ್ಲಾ ಮಕ್ಕಳು ಸಹ ಯಾರು ದೊಡ್ಡದಾಗಿರುವುದಿಲ್ಲ. ಒಂದಲ್ಲ ಒಂದು ಪ್ರತಿಭೆಯಲ್ಲಿ ಇರ್ತಾರೆ. ನಮ್ಮ ಮಗು ಓದಲ್ಲ ಅನ್ನೋದಿಲ್ಲ. ಒಬ್ರು ಮಗು ಆಟಗಳಿರ್ಬೋದು, ನಾವು ಚಿತ್ರಕಲೆಗಿರ್ಬೋದು, ಕಥೆಯಲ್ಲಿರ್ಬೇಕು, ಮುಂತಾದಲ್ಲಿ ಕಥೆಯಿರೋದು. ಅದೇ ರೀತಿ ಸಹ ಇಲ್ಲಿ ಪ್ರತಿಯೊಂದು ಮಗು ಸಹ ಯಾವುದರಲ್ಲೂ ಕಮ್ಮಿ ಇರಲಿಲ್ಲ ಮಕ್ಕ. ಅದಕ್ಕೋಸ್ಕರ ಪೋಷಕರು ಸಹ ಇಲ್ಲಿ ಹೆಚ್ಚಿನ ಕಡೆ ಓದಿನ ಕಡೆ ಹೆಚ್ಚಿನ ಕೊಡಬೇಕು. ಇದು ಈ ತರ ಎಲ್ಲ ಸಹಕಾರ ಮಾಡ್ತೀವಿ. ನಮ್ಗೆ ಇಂಥ ಕಾರ್ಯಕ್ರಮ ಮಾಡೋದು ನಮಗೆ ಪೋಷಕರು ಸಹ ಮುಂದೆ ಬಂದ್ರು. ಯಾಕೆಂದ್ರೆ ನಾವು ಸಹ ಶಾಲಾ ಪೂಜೆ ಮಾಡೋಕೆ ಅನ್ಕೊಂಡಿದ್ದು, ಅದು ಪೋಷಕರು ಇಲ್ಲೇ ನಾವು ಒಂದು ಶಾಲಾ ವಾರ್ಷಿಕ ಸಮಾರಂಭ ಮಾಡಬೇಕು. ಮಕ್ಕಳಲ್ಲಿ ಪ್ರತಿಭೆಯನ್ನು ಹುಟ್ಟುತ್ತಾವ. ನಾವು ಹೊಂದಿರುವಂತಹ ಜ್ಞಾನವನ್ನ ನಾವು ಹೊರಹೊಮ್ಮಬೇಕು. ಇಂಥ ಕಾರ್ಯಕ್ರಮವನ್ನು ನಡೆಸಬೇಕು ಮೂಲಕ ನಮಗೆ ತುಂಬಾ ಶಾಲೆಗಳಂತ ಸಂಸ್ಕೃತಿ ಕಲೆಯನ್ನು ನಾವು ಹೊರಹೊಮ್ಮಿಸ್ಬೇಕು ಮಕ್ಕಳಲ್ಲಿ. ಅದೇ ರೀತಿ ಸಹ ಇದೆಲ್ಲ ಪ್ರೋತ್ಸಾಹ ಕೊಟ್ಟು ಸಂಘ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ಅಧ್ಯಕ್ಷರಾಗಿ ಎಲ್ಲ ಸಹ ಈ ತರ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅವ್ರು ತುಂಬಾ ಸಂತೋಷ ಪಟ್ಟರು. ಆಯ್ತು ಮಾಡೋಣ, ನಾವು ಸಹ ಕೈ ಜೋಡಿಸ್ತೀವಿ ಅಂತ. ಅದೇ ರೀತಿ ನಾವು ಸಹ ಮುಂದಿನ ಓದಿನ ಕಡೆ ಅಂದ್ರೆ ಇಲ್ಲಿ ಮೊಬೈಲ್ ದೂರ ಇಟ್ಬಿಟ್ಟು ಪುಸ್ತಕ ಕಡೆ ನಮಗೆ ಜ್ಞಾನವನ್ನು ಹೆಚ್ಚಿಸಬೇಕು. ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡೋದ್ರಿಂದ ನಮಗೆ ಮಕ್ಕಳಲ್ಲಿ ಪ್ರತಿಭೆ ಉತ್ತಮವಾದ ಶಿಕ್ಷಣವನ್ನು ಪಡೆಯಕ್ಕಾಗಲ್ಲ. ಅಂಬೇಡ್ಕರ್ ಅವರು ಮಾತಾಡ್ತಾರೆ, ಓದು 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 ಅಂದ್ರೆ ಈ ಓದಕ್ಕಿಂತ ನಮ್ಮ ಜ್ಞಾನವನ್ನು ಓದಕ್ಕಿದ್ದಲ್ಲಿ ಜ್ಞಾನವನ್ನು ನಿಮ್ಮ ಶತ್ರುಗಳು ನಮಗೆ ಜ್ಞಾನಕ್ಕೆ ನುಗ್ತಾರೆ ಅಂತ ಒಂದು ನಾನೋಟಿ ಅಂತ ನಾವಿಲ್ಲಿ ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಅದೇ ರೀತಿ ಮುಂದಿನ ವರ್ಷಕ್ಕೆ ಶೈಕ್ಷಣಿಕವಾಗಿ ನಮಗೆ ಸಹಕಾರವನ್ನು ಕೊಡಬೇಕು. ಯಾಕೆಂದ್ರೆ ನಮ್ಗೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮಗೆ ಪೋಷಕರು ಸಹ ಮುಖ್ಯವಾದದ್ದು. ಜನಗಳು ಸಮುದಾಯದವರು ಪೋಷಕರು ಮುಖ್ಯವಾದ ನಮಗೆ ಸಹಕರಿಸೋದ್ರಿಂದ ಶಾಲೆ ಸಹ ನಮ್ಗೆ ಇನ್ನು ಹೆಚ್ಚಿನ ಮುಂದುವರಿಯಲು ಸಾಧ್ಯ ಆಗುತ್ತೆ. ನಾವು ಯಾವುದೇ ಶಿಕ್ಷಕರನ್ನು ಪೋಷಕರಲ್ಲಿ ನಾವು ನಮ್ಮ ಸಮುದಾಯಕ್ಕೆ ಶಾಲೆ ಹತ್ರವಾಗಿರ್ಬೇಕು. ಹತ್ರ ಇದ್ರಿಂದ ನಮ್ಗೆ ಇಲ್ಲಿ ಶಾಲೆ ಉತ್ತಮವಾದ ಉತ್ತೀರ್ಣ ಸಿಗಕ್ಕೆ ಹೇಳಕ್ಕೆ ಎರಡು ಮಾತಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯ ವರದರಾಜ್ ಮಾತನಾಡಿ, ಮಕ್ಕಳು ಚೆನ್ನಾಗಿ ಓದುವ ಮೂಲಕ ತಮ್ಮ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಹಾಗೂ ತಮ್ಮ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದ ಅವರು, ಶಾಲೆಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಒದಗಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಜಯರಾಮ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಂಜಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷೆ ದೀಪಾ, ಸದಸ್ಯರು, ಗ್ರಾಮ ಸಹಾಯಕ ಅಭಿಷೇಕ್, ಹನುಮಂತಯ್ಯ, ಸುನಂದಮ್ಮ, ಪರಮೇಶ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ವರದಿ ಮೋಹನ್ ಎಂಎನ್ ಕೋಟೆ, ಗುಬ್ಬಿ.